ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಏನು ಚಿಲ್ಲಿ ಚಿಕನ್ಗೆ ಅವ್ರು ಹಾಕಿರ್ತಾರೆ, ಆ ಸ್ಪೈಸಿನೆಸ್ಸು, ಆ ಸವರ್ನೆಸ್ಸು, ಅದು ಎಲ್ಲ ಥರದ ಮಸಾಲೆನೂ ಈ ಸಿನಿಮಾದಲ್ಲಿದೆ. ನಾನು ಏನು ಕೇಳ್ಕೊತೀನಿ ಅಂತಂದರೆ, ಇದೊಂದು ಕನ್ನಡ ಸಿನಿಮಾ, ಇದೊಂದು ಒಳ್ಳೆಯ ಪ್ರಯತ್ನ. ದಯವಿಟ್ಟು ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಥರ ಒಂದು ಒಳ್ಳೆ ಹೊಸ ಪ್ರಯತ್ನಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಎಷ್ಟೊಂದು ಕನ್ನಡ ಸಿನಿಮಾಗಳಿಗೆ ಅವಕಾಶಗಳು ಸಿಗುತ್ತೆ. ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಿರ್ದೇಶಕರು ತುಂಬ ಚೆನ್ನಾಗಿ ನಿರ್ದೇಶಿಸಿದ್ದಾರೆ. ಇದೊಂದು ಹೊಸ ಪ್ರಯತ್ನಕ್ಕೆ ನಾನು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ಚಿಲ್ಲಿ ಚಿಕನ್ ಚಿತ್ರ ನೋಡ್ಕೊಂಡು ಬಂದೆ. ನಿಜವಾಗ್ಲೂ ನಾನು ಈಗಷ್ಟೇ ಮಾತಾಡ್ತಿದ್ದೆ, ಬೆಂಗಳೂರು ಅನ್ನೋ ನಗರ ಎಲ್ಲರನ್ನೂ ಸ್ವಾಗತಿಸುತ್ತೆ. ಎಲ್ಲ ಥರ ಜನವನ್ನು ಕೂಡ ಅದು ಆದರದಿಂದ ಸ್ವಾಗತಿಸಿ ಒಂದು ನೆಲೆಯನ್ನು ಹುಟ್ಟುಹಾಕತ್ತೆ. ಸೊ ಚಿಲ್ಲಿ ಚಿಕನ್ನಲ್ಲೂ ಕೂಡ ನಾವು ನೋಡಿದಾಗ ಸಾಕಷ್ಟು ಇಮಿಗ್ರೆಂಟ್ಸು ಹೊರ ಜಾಗದಿಂದ ಒಂದು ಸ್ಟೇಟಿಂದ ಬಂದವರು ಕೂಡ ನಮ್ಮ ಬೆಂಗಳೂರಿನಲ್ಲಿ ಯಾವ ರೀತಿ ತಮ್ಮ ಜೀವನವನ್ನು ಕಂಡುಕೋತಾರೆ. ಆ್ಯಂಡ್ ಜನಾಂಗದ ಬಗ್ಗೆ ಈ ಒಂದು ಸಿನಿಮಾ ಕುರಿತಾಗಿರೋದ್ರಿಂದ ತುಂಬ ಸೆನ್ಸಿಟಿವ್ ಆಗಿ ತೆಗೆದಿದ್ದಾರೆ. ಅವರ ಒಂದು ಕಣ್ಣಿನಲ್ಲಿ ನಮ್ಮ ಬೆಂಗಳೂರನ್ನು ನೋಡಿದ್ರೆ ಹೇಗಿರುತ್ತೆ, ಜೀವನವನ್ನು ನೋಡಿದ್ರೆ ಹೇಗಿರುತ್ತೆ ಅನ್ನುವಂಥ ಸಣ್ಣ ತುಣುಕು ಒಂದು ಕಣ್ಣು ತೆರೆಸುವಂಥ ಒಂದು ಪ್ರಯತ್ನ ಅಂತ ಹೇಳ್ಬೋದು. ಐ ಕಂಗ್ರ್ಯಾಚುಲೇಟ್ ದ ಕಾಸ್ಟ್ ಆ್ಯಂಡ್ ಕ್ರೂ. ಆ್ಯಂಡ್ ಮ್ಯೂಸಿಕ್ ಕೂಡ ಅಷ್ಟೇ ಸೊಗಸಾಗಿ ಬಂದಿದೆ. ಸಿದ್ಧಾಂತ್ ಸುಂದರ್ ಅವರು ಒಂದು ರೀತಿಯ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ, ಹಾಡಿದ್ದಾರೆ ಕೂಡ. ಸೊ ಖಂಡಿತವಾಗ್ಲೂ ನೀವು ಕೂಡ ಈ ಕನ್ನಡ ಚಿತ್ರ ಚಿಲ್ಲಿ ಚಿಕನ್ನ ನೋಡಿ ನಿಮಗೂ ಕೂಡ ಒಂದು ಬೇರೆ ಟೇಸ್ಟೇ ಸಿಗುತ್ತೆ. ಸೊ ನಮಸ್ಕಾರ, ನಾನು ನಿಮ್ಮ MC ಬಿಜು ಹಾಗೂ ನಾನು ಅವರ. ಸೊ ಈಗ ತಾನೇ ಚಿಲ್ಲಿ ಚಿಕನ್ ಮೂವಿ ನೋಡ್ಕೊಂಡು ಬಂದಿದ್ದೀವಿ. ಒಂದು ವರ್ಡಲ್ಲಿ ಹೇಳಬೇಕು ಅಂತ ಅಂದರೆ ರೆಸ್ಪೆಕ್ಟ್. ರೈಟ್, ಒಬ್ಬ ಮನುಷ್ಯನಿಗೆ ರೆಸ್ಪೆಕ್ಟ್ಗಿಂತ ಇಂಪಾರ್ಟೆಂಟ್ ಏನೂ ಇಲ್ಲ. ಯಾವುದೇ ಊರವನಾಗಿರಲಿ, ಯಾವುದೇ ಕಾಸ್ಟ್ ಆಗಿರಲಿ, ಯಾವುದೇ ಕ್ರೀಡ್ ಆಗಿರಲಿ, ರೇಸ್ ಆಗಿರಲಿ, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋದು ಅಂತ ಒಂದು, ಹಾಗೆ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ನ ತೋರಿಸುವಂಥ ಮೂವಿ. ಈ ಥರದ ಮೂವಿ ಕನ್ನಡದಲ್ಲಿ ಬಂದರೆ ತುಂಬ ಖುಷಿನೇ ನಮಗೆ, ಬಿಕಾಸ್ ಈ ಥರದ ಮೂವಿನೇ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ನೋಡಿ ಒಂದು. ಸೊ ನನಗಂತೂ ತುಂಬ ಇಷ್ಟ ಆಯಿತು ಚಿಲ್ಲಿ ಚಿಕನ್. ಯಾಕಂದರೆ ಇದರಲ್ಲಿ ಭಾಷೆ ಯಾವುದೇ ಆದ್ರೂ, ಊರು ಯಾವುದೇ ಆದ್ರೂ ಕೊನೆಗೆ ನಮ್ಮ ಭಾವನೆಗಳು. ಆಚಾರ್ಯನ್ ಕೋ ಸಿನಿಮಾನ ಡಿರೆಕ್ಟ್ ಮಾಡಿದ್ದೆ. ಇವಾಗ ನಾನು ಚಿಲ್ಲಿ ಚಿಕನ್ ನೋಡ್ಕೊಂಡು ಬಂದಿದ್ದೀವಿ. ಚಿಲ್ಲಿ ಚಿಕನ್ ಆ್ಯಕ್ಚುಲಿ ನಮಗೆ ಬೆಂಗಳೂರಿನ ಒಂದು ಹೊಸ ಸೈಡನ್ನ ತೋರಿಸುತ್ತೆ ಅಂತ ಹೇಳ್ಬೋದು. ನಮ್ಮ ಸಿಟಿನಲ್ಲಿ ಎಷ್ಟು ಮೈಗ್ರೆಂಟ್ ಪಾಪ್ಯುಲೇಷನ್ ಇದ್ದಾರೆ, ಅವ್ರದ್ದು ಒಂದು ಪರಿಸ್ಥಿತಿ ಹೇಗಿರುತ್ತೆ, ಅವ್ರ ಜೀವನ ಹೇಗಿರುತ್ತೆ ಅನ್ನೋದು ಒಂದು ಐ ಓಪನರ್ ಅಂತ ಹೇಳ್ಬೋದು. ಆ್ಯಂಡ್ ನಮಗೆ ನಾವು ಬೆಂಗಳೂರಲ್ಲಿ ನಾವು ಡೆಲಿವರಿ ಬಾಯ್ಸ್ ಆಗಿ ಅಥವಾ ಸಪೋರ್ಟ್ ಸ್ಟಾಫ್ ಆಗಿ ನಾವು ಸಾಕಷ್ಟು ನೋಡಿದ್ದೀವಿ. ಶೆಫ್ಸ್ ಆಗಿರ್ಬೋದು, ಆ ಥರ ಇರ್ಬೋದು. ಬಟ್ ಹ್ಯೂಮನ್ ಬೀಯಿಂಗ್ ಆಗಿ ಒಂದು ಸತಿ ನಾವು ನೋಡಬೇಕಾಗತ್ತೆ, ಅವ್ರ ಸ್ಟ್ರಗಲ್ಸ್ ಏನಿದೆ, ಅವ್ರ ಜೀವನ ಹೇಗಿದೆ, ನಾವು ಅವ್ರನ್ನ ಇಲ್ಲಿ ಇನ್ನೂ ಎಷ್ಟು ವೆಲ್ಕಮ್ ಮಾಡ್ಬೋದು, ನಮ್ಮ ಸಿಟಿನಲ್ಲಿ ನಮ್ಮವ್ರ ಥರನೇ ಹೇಗೆ ಟ್ರೀಟ್ ಮಾಡ್ಬೋದು ಅನ್ನೋದು ಒಂದು ಒಳ್ಳೆ ಐ ಓಪನರ್ ಅಂತ ನಂಗೆ ಅನ್ಸುತ್ತೆ. ಎಲ್ಲರೂ ಈ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕೆಂದರೆ ಕನ್ನಡ ಸಿನಿಮಾಗೆ ಇದೊಂದು ಒಳ್ಳೆ ಪ್ರಯತ್ನ. ಸ್ಟೋರಿನ ಮೇಲಿಟ್ಕೊಂಡು ಯಾವುದೇ ಸ್ಟಾರ್ಸ್ ಇಲ್ಲದೆ ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ, ಮನ್ಸಿಗೆ ಮುಟ್ಟತ್ತೆ. ದಯವಿಟ್ಟು ನಾರ್ತ್ ಈಸ್ಟ್ ಕಮ್ಯುನಿಟಿ ಬಗ್ಗೆ ಇಟ್ಕೊಂಡು ಒಂದು ಸಿನಿಮಾ ಮಾಡಿರೋದು. ಅದೇ ಆ್ಯಕ್ಟರ್ಗಳು ಕನ್ನಡ ಮಾತಾಡ್ತಾರೆ. ಎಲ್ಲರೂ ಹೇಳ್ತಿರಲ್ಲ ಬೇರೆ ಊರಿಂದ ಬರ್ತಾರೆ, ಕನ್ನಡ ಮಾತಾಡಲ್ಲ ಅಂತ. ಸೊ ಈ ಸಿನಿಮಾದಲ್ಲಿ ಕನ್ನಡ ಮಾತಾಡಿದ್ದಾರೆ. ಕನ್ನಡದ ಸಿನಿಮಾ ಇದು. ಸೊ ದಯವಿಟ್ಟು ಬಂದು ನೋಡಿ. ತುಂಬ ರಿಫ್ರೆಶಿಂಗ್ ಆಗಿದೆ. ಅವರ ಒಂದು ಲೈಫ್ ಬಗ್ಗೆ, ಅವರ ಒಂದು ಜರ್ನಿ ಬಗ್ಗೆ, ಎಷ್ಟೇ ಕಷ್ಟ ಇದ್ರು ಒಂದು ಹ್ಯೂಮರಸ್ ವೇಯಲ್ಲಿ ಹೇಳಿದ್ದಾರೆ. ಎಂಟರ್ಟೈನಿಂಗ್ ಆಗಿದೆ ಆ್ಯಂಡ್ ಹಾರ್ಟ್ ಟಚಿಂಗ್ ಆಗಿದೆ. ಲವ್ಲಿ ಫಿಲಮ್ ಟು. ಭಾಳ ಖುಷಿಯಾಗುತ್ತೆ. ನಾನು ಆಕಸ್ಮಿಕವಾಗಿ ನನಗೆ ಅನಂತು ಅವರು ಇನ್ವೈಟ್ ಮಾಡಿದ್ರು, ಚಿಲ್ಲಿ ಚಿಕನ್ ಅಂತ ಒಂದು ಸಿನಿಮಾ ಇದೆ ಅಂತ ಅಂದ್ಬಿಟ್ಟು. ನನಗೆ ವಾಟ್ಸಪ್ಪಲ್ಲೂ ಬಂದಿತ್ತು. ನಾನು ಹೋಗ್ಬೇಕೋ ಬೇಡವಾ, ಯಾಕೆಂದ್ರೆ ಸುಮಾರು ಸಿನಿಮಾಗಳು ನೋಡಿ ಸಮಯ ವ್ಯರ್ಥ ಆಗುತ್ತೋ, ನನಗೆ ಉಪಯೋಗ ಆಗುತ್ತೋ ಅಂತ ಒಂದು ಪ್ರಶ್ನೆ ಮಾಡಿ ಕೊನೆಗೆ And that you all get to watch it now. The story says so many things and it makes you think, and it means so much to me. It means a lot to all of us. So support a small project, support new faces, new voices. Just please come to theatres and watch it. That's it. ಫ್ರೆಂಡ್ಸು, ಫ್ಯಾಮಿಲಿ ಜೊತೆಗೆ ಟೆಕ್ನಿಷಿಯನ್ಸು, ಲೈಕ್ ಲೀಡರ್ಸ್ ಆಫ್ ದಿ ಇಂಡಸ್ಟ್ರಿ ಎಲ್ಲ ಬಂದು ಇಟ್ಸ್ ಬೀನ್ ಅ ವೆರಿ ಎಮೋಷ್ನಲ್ ರೆಸ್ಪಾನ್ಸ್. ನಮ್ಮ ಸಿನಿಮಾ ಕೊನೆಯಲ್ಲಿ ಜಿಂಪ ಅಂತ ಒಂದು ಪಾತ್ರ ಬರುತ್ತೆ. ನಿಜವಾದ ಹೆಸರು ಜಿಂಪ. ಅಳ್ತಾ ಇದ್ದ ಪಾಪ. ಸೊ I think ನಾವೆಲ್ಲರೂ at one point ಅಳ್ತಾ ಇದ್ವಿ. ಬಿಕಾಸ್ ಸಚ್ ಅ ಸ್ಪೆಷಲ್ ಫಿಲ್ಮ್, ಒಂದು ಹೊಸ ಥರದ ಫಿಲ್ಮ್ ನಾವು ಹೇಳ್ದಂಗೆ. ಆ್ಯಂಡ್
ಈ ಫಿಲ್ಮ್ ಜರ್ನಿ ನಾವು ಒಟ್ಟಿಗೆ ಮಾಡಿದ್ದೀವಿ ಆ್ಯಂಡ್ ವಿ ಆರ್ ವೆರಿ ಸ್ಯಾಡ್ ದಟ್ ಸಮ್ ಆಫ್ ಅವರ್ ಫ್ರೆಂಡ್ಸ್ ಆರ್ ನಾಟ್ ಹಿಯರ್. ಅವ್ರು ಬರೋಕ್ಕಾಗಲಿಲ್ಲ, ಬಟ್ ವಿ ಡೀಪ್ಲಿ ಮಿಸ್ ದೆಮ್. ಆ್ಯಂಡ್ ನೀವೆಲ್ಲರೂ ನೋಡಿದರೆ ಫಿಲ್ಮ್ನ, ನಿಮಗೆ ಹೇಗೆ ಅನಿಸುತ್ತೆ? ಎಲ್ಲರೂ ಬಂದು ಮಾತಾಡಿದ್ದಾರೆ ಅದ್ರ ಬಗ್ಗೆ. ಅವ್ರಿಗೆ ಹೇಗೆ ಅನಿಸ್ತು ಅದನ್ನೂ ಬಂದು ಮಾತಾಡಿದ್ದಾರೆ. ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸಸ್ ಸಿಗ್ತಾಯಿದೆ. ಇವಾಗೆಲ್ಲ ನಿಮ್ಮ ಕೈನಲ್ಲೇ ಇದೆ. ಇವಾಗ ನಾವು ನಮ್ಮ ಡಿಶ್ ಪ್ರಿಪೇರ್ ಮಾಡಿ ನಿಮ್ಗೆ ಕೊಟ್ಟಿದ್ದೀವಿ. ಐ ಥಿಂಕ್ ನೆಕ್ಸ್ಟ್ ಇಸ್ ಅಪ್ ಟು ದೆಮ್ ಅಷ್ಟೇ. ಬಟ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದಿದ್ದಕ್ಕೆ. ಇಟ್ಸ್ ಸಚ್ ಅ ಪ್ಲೆಷರ್ ಟು ಹ್ಯಾವ್ ಆಲ್ ಆಫ್ ಯು. ನೀವೆಲ್ಲದೆ ನಾವೆಲ್ಲೇ ಐ ಥಿಂಕ್ ನೀವು ಯಾರು ಇಲ್ಲಿ, ನಾವಂತೂ ಖಂಡಿತ ಇಲ್ಲವೇ ಇಲ್ಲ. ಸೊ Excuse me, I will speak in English because I don't know the language of Kannada too well. Maybe next time when I make a Kannada film and I speak here, I will be able to speak better in Kannada. So kindly excuse me. We made this film with a lot of love, and I'm extremely proud of our team, of what we've been able to pull off. It's extremely important for a film like this to reach the widest audience possible. So please help spread the word. I believe that we made a good film, and I believe it needs to be watched by as many people as possible. So across Karnataka, across the world, please support, please help, and help make this film a successful one. And yeah, we have decided to produce this film. She is my wife and executive producer for the film. And likewise, this film is very good, and this is Pan India film. We have a crew.